ಸೆಕ್ಯೂರಿಟಿ ಇಲ್ಲದೆ ನೀವೆಲ್ಲೂ ಹೋಗಕ್ಕಾಗಲ್ಲ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಿಕ್ಕಾಪಟ್ಟೆ ಸೂಪರ್ ಸ್ಪೆಷಲ್ಲು. ಪಾಕಿಸ್ತಾನದ ಟೂರಿಸ್ಟ್ ವೀಸಾ ಯಾರಿಗೂ ಸಿಗ್ತಿರೋದು ನನಗೆ ಸಿಕ್ಕಿರೋದು ಬಹಳ ವಿಶೇಷ. ಆದರೆ ಒಳಗೆ ಪಾಕಿಸ್ತಾನದಲ್ಲಿ ಓಡಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಎಸ್ಕೋರ್ಟ್ 24/7 ನಾನು ಒಂದು ಹೆಜ್ಜೆ ಆಚೆ ಇಡಬೇಕು ರೋಡಲ್ಲಿ ಅಂದರು, ಅಥವಾ ನನ್ನ ಹೋಟೆಲ್ ಬಿಟ್ಟು ಎಲ್ಲೇ ಹೋಗಬೇಕು ಅಂತಿದ್ರು ಆರ್ಮ್ಡ್ ಪೊಲೀಸ್ ಎಸ್ಕಾರ್ಟು ಕಂಪಲ್ಸರಿ ಇರಲೇಬೇಕು. ಇಲ್ಲ ಅಂದರೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಇವತ್ತಿನ ವಿಡಿಯೋ ಸಖತ್ತಾಗಿರುತ್ತೆ. ಇದೆಯಾ ಲೋಕಲ್ ಲೈಫ್ ತೋರಿಸ್ತೀನಿ ಕಂಪ್ಲೀಟ್ ಸೆಕ್ಯೂರಿಟಿ ಒಂದಿಗೆ. ಲೈಫಲ್ಲಿ ಎಲ್ಲೆಲ್ಲೋ ಕ್ರಿಕೆಟ್ ಆಡಿದ್ದೀವಿ. ಪಾಕಿಸ್ತಾನದಲ್ಲಿ 2 ಕ್ರಿಕೆಟ್ ಆಡಿದ್ದೀರಾ ನೋಡಿ. ನಿಮ್ಮ ಗ್ಲೋಬಲ್ ಕನ್ನಡಿಗ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡ್ತಾನೆ. ಮಂಡ್ಯದ ಕಬ್ಬಿನ ಹಾಲು ಪಾಕಿಸ್ತಾನದಲ್ಲಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ इधर ही खेल दे पुष्पा मैं झुकेगा नहीं साला. मैं 10 छक्का मारूंगा इधर अभी. अगर ना मार सके तो फिर कौन जीतेगा? ಯಾವ ಈ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮಾಡಿಲ್ಲ. ಪಾಕಿಸ್ತಾನಿ ಕತ್ತೆಗಳು. ಸಲಾಮ್. क्या लाइफ में शादी करना चाहिए नहीं करना चाहिए? लाइफ में शादी करना चाहिए. करना चाहिए. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಪಾಕಿಸ್ತಾನದ 2ನೇ ಅತ್ಯಂತ ದೊಡ್ಡ ನಗರವಾದ ಲಾಹೋರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಇವತ್ತಿನ ನಮ್ಮ ಸೆಕ್ಯೂರಿಟಿ ಡೀಟೇಲ್ ಲಾಹೋರ್ ಪೊಲೀಸ್ ಹೆಡ್ ಕ್ವಾರ್ಟರ್ಸಿಂದ ಬಂದಿರುವಂತಹ ನಮ್ಮ ಸ್ನೇಹಿತರು. ಬ್ರೋ, ವಾಟ್ ಇಸ್ ಯುವರ್ ನೇಮ್? आपका नाम क्या है? चमन अली. अब्दुल वहीद. अजमत अली. सर आप बॉस हो? ಡ್ರೈವರ್, ಇನ್ಚಾರ್ಜ್. ಓ ಗನ್ಮ್ಯಾನ್. ಓ ನೋಡಿ, ಇನ್ಚಾರ್ಜು, ಗನ್ಮ್ಯಾನು, ಡ್ರೈವರು ಎಲ್ಲ ಫುಲ್ ಸೆಕ್ಯೂರಿಟಿಯೊಂದಿಗೆ ಪಾಕಿಸ್ತಾನವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸೆಕ್ಯೂರಿಟಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಜನರು ಬಹಳ ಫ್ರೆಂಡ್ಲಿಯಾಗಿ ನಡ್ಕೋತಾ ಇದ್ದಾರೆ. ಆದ್ರೂ ಏನಾದ್ರು ಗೊತ್ತಲ್ಲ ನಿಮಗೆ, ಪಾಕಿಸ್ತಾನದಲ್ಲಿ ಎನಿ ಟೈಮ್ ಏನು ಬೇಕೋ ಆಗ್ಬೋದು. ಅದಕ್ಕೋಸ್ಕರ ಸೆಕ್ಯೂರಿಟಿಗೋಸ್ಕರ ಎಲ್ಲರೂ ಇದ್ದಾರೆ. ಇದು ಇವರ ಜೀಪು. ಇವರು ನಮ್ಮನ್ನು ಮುಂದೆ ಫಾಲೋ ಮಾಡ್ತಾರೆ, ನಾವು ಅವ್ರ ಹಿಂದೆ ಹೋಗ್ತೀವಿ. ಸೊ ಇವತ್ತಿನ ಅತ್ಯದ್ಭುತವಾದ ದಿವಸವನ್ನು ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಎಲ್ಲಿಯವನು ಅಂತ. ಸೊ ಜೈಸೆ आपका पंजाब है ना, ऐसे ही हमारा कर्नाटका है. एक प्रोविंस है इंडिया में, साउथ में आता है, साउथ इंडिया में. जैसे अभी पाकिस्तान इधर है, इंडिया इधर है, पूरा नीचे 3000 किलोमीटर इधर है. ಸೊ ನಮ್ಮ ಪಾಕಿಸ್ತಾನಿ ಪೊಲೀಸ್ ಹತ್ರ ಕನ್ನಡ ಮಾತಾಡ್ಸೋಣ. इन कन्नड़ा मैं आपको कन्नड़ा सिखाऊंगा. बोलोगे? नमस्कार कन्नडिगरे. ओ ಹೇಗಿದ್ದೀರಾ? ಹೇಗಿದ್ದೀರಾ ಮೀನ್ಸ್ कैसे हो? ನನ್ನ ಹೆಸರು ಚಮನ್ ಅಲಿ. ಚಮನ್ ಅಲಿ. ನನ್ನ ಹೆಸರು ಮೀನ್ಸ್ ಮೇರಾ ನಾಮ್ ಹೈ ಚಮನ್ ಅಲಿ. ನನ್ನ ಹೆಸರು ವಹೀದ್. ನನ್ನ ಹೆಸರು ಅಜ್ಮತ್. सो ऐसा ही हमारा भाषा ऐसा है. नन हेसरू राम. या हाँ, मेरा नाम राम. तो ऐसा है हमारा भाषा. सो इंडिया में आपको पता है ना, बहुत सारा भाषा है. जैसे आपका भी है बहुत सारे, हमारा भी ऐसा ही है. ಇವತ್ತು ಮಧ್ಯಾಹ್ನ ಭಾರತ ಹಾಗೆ ಪಾಕಿಸ್ತಾನದ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚು ದುಬೈಲಿ ನಡೀತದೆ ಅನಿಸುತ್ತೆ. ಇಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಇಡೀ ಪಾಕಿಸ್ತಾನ ಖಾಲಿ ಆಗಿರುತ್ತೆ. ಎಲ್ಲರೂ ಮನೇಲಿ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ತಾರೆ, ಅಥವಾ ಅವ್ರು ಎಲ್ಲೇ ಇದ್ರೂ ಕೆಲಸ ಮಾಡಿಕೊಂಡು ಮ್ಯಾಚ್ ನೋಡ್ತಾ ಇರ್ತಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಇಲ್ಲೂ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಮ್ಯಾಚ್ ನೋಡೋದಕ್ಕೆ. ನೋಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಪ್ಡೇಟ್ಸ್ ಅಂತೂ ತೊಗೋತಾ ಇರ್ತೀನಿ. ಪಾಕಿಸ್ತಾನದ ಪೊಲೀಸ್ ಕೈಯಲ್ಲಿ AK-47 ಇರುತ್ತೆ. ಹಾಗೆ ಧರಣಿಗಳಲ್ಲಿ ಗನ್ ಯೂಸ್ ಮಾಡಲ್ವಂತೆ. ಧರಣಿಗಳಲ್ಲಿ ಬರೀ ಸ್ಟಿಕ್ ಯೂಸ್ ಮಾಡ್ತಾರೆ. ಆಮೇಲೆ ವಾಹಿದ್ ಬ್ರದರ್ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ರ್ಯಾಂಕು, ಹಿಂಗಂದರೆ ಹೆಡ್ ಕಾನ್ಸ್ಟೇಬಲ್ ಅಂತ ಅರ್ಥ. ಸೊ ಇಲ್ಲೂ ಕೂಡ ಬೇರೆ ಬೇರೆ ರ್ಯಾಂಕ್ಗಳಿವೆ. ಈಗ ಹೊರಡ್ತಾ ಇದ್ದೀವಿ ನಾವು. ಎಲ್ಲೋ ಒಂದು ಕಡೆ ಸಾಕಷ್ಟು ತಪ್ಪು ತಿಳುವಳಿಕೆ ನಮಗಿದೆ ಅಂತ ಅನಿಸುತ್ತೆ, ಅಥವಾ ತಪ್ಪು ಮಾಹಿತಿ ನಮಗೆ ಸಿಗ್ತಾ ಇದೆ ಅನಿಸುತ್ತೆ. ಲಾಹೋರ್ನ ರಸ್ತೆಗಳನ್ನು ಮತ್ತು ಸೈಡ್ ಪಾತ್ಗಳನ್ನು ಒಂದ್ಸಲಿ ಗಮನಿಸಿ. ಲಾಹೋರ್ನ ಗಾರ್ಡನ್ ಸಿಟಿ ಆಫ್ ಪಾಕಿಸ್ತಾನ್ ಅಂತ ಕೂಡ ಕರೀತಾರೆ. ಹೇಗೆ ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ನಾವು ಕರಿತಿದ್ವೋ ಒಂದು ಟೈಮಲ್ಲಿ, ಅದೇ ರೀತಿ ಲಾಹೋರ್ನ ಕರೀತಾರೆ. ಎಲ್ಲ ಕಡೆ ಹಸಿರಿದೆ. ಈಗ ಆಲ್ಮೋಸ್ಟ್ ವಿಂಟರ್ ಮುಗಿದು ಸಮ್ಮರ್ ಶುರುವಾಗಿದೆ. ಆದರೂ ನೋಡಿ ಹೆಂಗಿದೆ ಅಂತ. ಆಮೇಲೆ ರೋಡಿನ ಕ್ಲೆನ್ಲಿನೆಸ್ ಅಥವಾ ನೀಟ್ನೆಸ್ ಆಗ್ಬೋದು, ಪ್ರತಿಯೊಂದನ್ನು ಗಮನಿಸಿ.
ಕಣ್ಣಾರೆ ನೋಡಿ ಆವಾಗ ಅರ್ಥ ಆಗುತ್ತೆ. ನನಗಂತೂ ಹೆಚ್ಚು ಎಲ್ಲೂ ಕೊಡೆ ಅಥವಾ ಆ ಥರ ಏನೂ ಕಾಣಿಸ್ಲಿಲ್ಲ. ಎಲ್ಲ ಕಡೆ ಭಾಳ ನೀಟಾಗಿದೆ, ರೋಡ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಇದು ಇಲ್ಲಿಯ ಲೋಕಲ್ ಗಾಡಿ. ಭಾಳ ಈಜಿಪ್ಟಲ್ಲಿ ಎಲ್ಲ ಕಡೆ ಇದೇ ಥರ ನೋಡ್ತೀರಾ, ಮುಂದ್ಗಡೆ ಬೈಕ್ ಇರುತ್ತೆ, ಹಿಂದ್ಗಡೆ ಕೂತ್ಕೊಂಡು ಓಡಾಡೋದಕ್ಕೆ ಸೀಟ್ ಇರುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಮುಂದೆ ಹಿಂದೆ ಸೇರಿ 10 ಜನನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಒಬ್ಬರಿಂದ ಒಬ್ಬರು. ಇದು ಒಂದು ವರ್ಕ್ಶಾಪ್, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಪಾಕಿಸ್ತಾನದ ಬೀದಿ ವ್ಯಾಪಾರಿಗಳು ಒಳ್ಳೆ ಆರೋಗ್ಯಕರವಾದ ಊಟ ತಿಂಡಿಗಳನ್ನು ಮಾರ್ತಾಯಿದ್ದಾರೆ. ಊಟ ತಿಂಡಿ ಅನ್ನೋಕ್ಕಿಂತ ತರಕಾರಿ, ಫ್ರೆಶ್ ಮೂಲಂಗಿ, ಚಾಚಾ ಸಲಾಮ್ ಅಲೈಕುಮ್, ನೋಡಿ ಫ್ರೆಶ್ ಮೂಲಂಗಿ, ಕ್ಯಾರೆಟು, ಸೊಪ್ಪು, ಸದೆ, ಕುಕುಂಬರು, ಮತ್ತು ಆ ಸೌತೆಕಾಯಿಗೆ ಹಾಕುವಂತಹ ಮಸಾಲೆ, ನಿಂಬೆಹಣ್ಣು. ವಾ 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 ಚಾಚಾ ಕಿತನೆ में बेचते हो? 50 में सब कुछ दे देते हो? ಹಾಂ, सब कुछ डाल देते हो? ಸೊ 50 ರೂಪಾಯಿ ಕೊಟ್ಟರೆ ನಿಮಗೆ ಎಲ್ಲ ಕೊಡ್ತಾರೆ, ಎಲ್ಲ ತರಕಾರಿ. ಇದಕ್ಕಿಂತ ಆರೋಗ್ಯವಾದ ಇನ್ನೇನು ಸಿಗುತ್ತೆ ನಿಮಗೆ? ಇದು ನಮಗೋಸ್ಕರ ಬಂದಿರುವಂತಹ ಸೆಕ್ಯೂರಿಟಿ ಡೀಟೇಲ್. ಕತ್ತೆ ಪಾಕಿಸ್ತಾನಿ ಕತ್ತೆ. ಹಾಯ್ ಬ್ರೋ, ನೋಡಿ ಪಾಕಿಸ್ತಾನಿ ಕತ್ತೆಗಳು. बात करो, 1 सेकंड रुकना, उससे बात करूँगा. क्या है इसका नाम? इसका नाम शेरू. शेरू ಹೇಗಿದೆಯೋ? लड़का लड़की? लड़का बहुत सुंदर है. तो क्या लेके जा रहे हो? हाँ, किधर के लिए? ये आगे ट्राली में भर दी. ಓ, ಇದ್ರ ಮೇಲೆ ಮಣ್ಣನ್ನು ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಓ ಕ್ಯಾ ಹೈ? ಓ ಕ್ಯೂ ಚಲಾ ಗಯಾ? ಹಾಂ, ಪಾಕಿಸ್ತಾನಿ ಸ್ಪೆಷಲ್ ಗಾಡಿಯನ್ನು ತೋರಿಸ್ತೀನಿ. ಅವಾಗಲೇ ಮಾತಾಡ್ತಾ ಇದ್ನಲ್ಲ, ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಹತ್ತಿರದಿಂದ. ನಮ್ಮ ಬ್ರದರ್ ಗಾಡಿ ಓಡಿಸ್ತಾ ಇದ್ದಾರೆ. ಹಾಯ್ ಬ್ರೋ, कैसे हो? सब खैरियत? मैं इंडिया से आया हूँ. आपकी ಗಾಡಿ बहुत सुंदर है. ನೋಡಿ ಮುಂದ್ಗಡೆ ಬೈಕು, ಹಂಗೆ ಬಂದರೆ ಇಲ್ಲಿಂದ ನೋಡಿ ಇಲ್ಲೂ ಕೂತ್ಕೋಬೋದು ನಾವು. ಹಿಂಗೆ ಕೂತ್ಕೋಬೋದು, ಇಲ್ಲೂ ಕೂತ್ಕೋಬೋದು, ಇಲ್ಲಿ ಹಿಂದ್ಗಡೆನೂ ಕೂತ್ಕೋಬೋದು. ನೋಡಿ ಹಿಂಗಿದೆ. ಆಹಾ ಸಖತ್ತಾಗಿದೆಯಲ್ಲ ಗಾಡಿ. ಸೊ ಈ ಥರ ಗಾಡಿಗಳಲ್ಲಿ ಇಲ್ಲಿಯ ಲೋಕಲ್ ಜನ ಓಡಾಡ್ತಾರೆ. आपका नाम क्या है? मोहम्मद अकील. मेरा नाम है राम. माशाल्लाह. अच्छा लगा आपसे मिलके. और आपको कुछ खिलाए पिलाएं? ನೋಡಿ ನಮ್ಮ ಬ್ರದರ್ ಕೇಳ್ತಾ ಇದ್ದಾರೆ, ಏನಾದ್ರು ಊಟ ತಿಂಡಿ ಮಾಡ್ತೀರಾ? ಊಟ ತಿಂಡಿ ಮಾಡಿಸ್ಲಾ ಅಂತ. ಥ್ಯಾಂಕ್ ಯು, बहुत धन्यवाद. आपकी आपसे मिलके मुझे बहुत अच्छा लगा. आपसे भी बहुत अच्छा लगा. माशाल्लाह. कितने साल से ये चला रहे हो? ये हो गया अभी 10-12 साल हो गए. हत्तरिंदा. आप कितने उम्र के हो? मैं हूँ कोई 22-23 साल का हूँ. आप तो छोटे दिखते हो बहुत. हाँ, मेरे 3 बेटे हैं. हाँ, 3 ಮಕ್ಕಳಿದ್ದಾರೆ ಇವ್ರಿಗೆ. आप तो ऐसे नहीं दिखते हो. मेरे 3 बेटे हैं. आप तो ऐसे नहीं दिखते हो. हाँ, बस मैं शादीशुदा हूँ. ओके, पाकिस्तानी स्नेहितरನ್ನ ಒಂದು ಕ್ವೆಶ್ಚನ್ ಕೇಳೋಣ. लाइफ में शादी करना चाहिए, नहीं करना चाहिए? लाइफ में शादी करना चाहिए. करना चाहिए. लव स्टोरी में की है मैंने. लव स्टोरी बताओ ना थोड़ा सा. तो इधर लाहौर में भी की है शादी. मैं भावलपुर का हूँ. ओके, आपका लव स्टोरी क्या है? लव स्टोरी यही है, बस लड़की पसंद आ गई मुझे. तो मैंने अपने माँ बाप को बोला मैं इधर शादी करना चाहता हूँ. हाँ, तो वो लड़की के माँ बाप भी मान गए. हाँ. तो मेरी इधर शादी होगी. ये तो बहुत आसान लव स्टोरी है. हाँ. तो कोई ड्रामा नहीं है, नहीं फिल्म जैसा? नहीं वो कोई भी नहीं है. फाइटिंग वाइटिंग कुछ भी नहीं? नहीं कुछ भी नहीं है. कुछ भी नहीं है. हाँ, वो साहब वो लड़की कहती थी अगर मेरी शादी करोगे तो ठीक है, नहीं तो फिर मैं खुदकुशी कर लूँगी. खुद को सतोबिಡ್ತೀನಿ ಅಂತ ಎದುರಿಸ್ತಾರಂತೆ. ವೆರಿ ಗುಡ್. तो इसलिए मैं फिर उसने हाँ कर दी, मैंने भी हाँ कर दी. आपको लाइफ में अच्छी लड़की मिली है. हाँ. आपका लाइफ अच्छा हो भाई. हाँ, आपसे मिलके मज़ा आ गया मुझे आज. हाँ, कभी फिर मिलेंगे लाइफ में. ठीक है. ನೋಡಿ ಇಲ್ಲಿ ಇವ್ರ ಗಾಡಿ ಮೇಲೆ ಈ ಹ್ಯಾಂಡ್ಲು ಕೂಡ ಚಿಣಿಮಿಣಿ ಹಾಕಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. बहुत सुंदर है आपकी गाड़ी. ये डेक लगा हुआ है. हाँ, ओ म्यूजिक म्यूजिक आता है. म्यूजिक. प्ले करो ना. नहीं वो अभी बंद किया है. ओ ಇಲ್ಲಿ ಸ್ಪೀಕರ್ ಇದೆ ಅಂತೆ. हाँ, ये इसके सारे स्पीकर है. वाओ. किट पड़ा है गाड़ लगाने वाला. कितने लोग को बिठाते हो इसमें? ಎಷ್ಟು ಜನ ಕೂರಿಸ್ತೀರಾ? 3 और 3 1 ओ 7. इधर भी एक. हाँ 7. ओ 7. बहुत अच्छा लगा भाई.
खुदाफिज ನೋಡಿ ಇದು ಪಾಕಿಸ್ತಾನಿ ಆರೆಂಜ್ ಶಾಪು कितना है केजी 50 का ಕಬ್ಬಣದ ಕೆಲಸ ವೆಲ್ಡಿಂಗ್ ಕೆಲಸ ನಡೀತಾ ಇದೆ ಈ ಜಾಗದಲ್ಲಿ. ಇಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ, ಅದನ್ನು ತೋರಿಸೋದಕ್ಕೆ ಹೋಗೋದಕ್ಕೂ ಪರ್ಮಿಷನ್ ತೊಗೋಬೇಕು, ಸೆಕ್ಯೂರಿಟಿ ಜೊತೆಗೆ ಹೋಗಬೇಕು. ಸೆಕ್ಯೂರಿಟಿ ಇಲ್ಲದೆ ನೀವು ಎಲ್ಲೂ ಹೋಗೋಕ್ಕಾಗಲ್ಲ. ಇಬ್ಬಿಬ್ಬರು ಸೆಕ್ಯೂರಿಟಿ ನೋಡಿ, ಇಲ್ಲೊಬ್ರು ಸೆಕ್ಯೂರಿಟಿ, ಇವರು ಪ್ಲೇನ್ ಕ್ಲೋತ್ಸು, ಇವರು ಯೂನಿಫಾರ್ಮು. ಈ ಲೆವೆಲ್ ನೋಡ್ರಿ ಗ್ಲೋಬಲ್ ಕನ್ನಡಿಗಂದು. ಅಲ್ಲಿ ನೋಡಿ ಮಕ್ಕಳು ಹೆಂಗೆ ಕ್ರಿಕೆಟ್ ಆಡ್ತಾರೆ ನೋಡ್ರಿ, ಜೋಶು. ಪಾಕಿಸ್ತಾನದ ಮಕ್ಕಳು ಲಾಹೋರ್ನಲ್ಲಿ ಇವತ್ತು ಮ್ಯಾಚ್ ಇದೆ, ಭಾರತ ಪಾಕಿಸ್ತಾನ, ಅದಕ್ಕೋಸ್ಕರ ಫುಲ್ जोशल आड़ता है. आज मैच है इसलिए ज़्यादा जोश से खेल रहे हैं ना. हाँ संडे भी है. हाँ हाँ हाँ. सो इधर फ्राइडे नहीं होता है, संडे ही होता है. हाँ सो ನಾನು ಅಂದ್ಕೊಂಡೆ ಇಲ್ಲಿ ಫ್ರೈಡೇ ಆಗುತ್ತೆ ಅಂತ. ಹಾಯ್ छोटू, सलाम. क्या है नाम तेरा? बहुत बढ़िया, अच्छे बच्चे हो. अबू रेहान. मकलू क्रिकेट आड़ते रहे. सलाम, मैं हिंदुस्तान से आया हूँ. आज हमारा मैच है, देखोगे? कौन जीतेगा? नहीं, हम जीतेंगे आज. हाँ सचमुच में? देखो इधर पाकिस्तान दो इधर कौन इधर. हाँ हिंदुस्तान नहीं जीतेगा ये तो. नमस्कार. बैट कौन सा है? बॉल. नमस्कार. नमस्कार जी, कैसे हो? तो खेले हम इंडिया पाकिस्तान मैच इधर ही खेल दे. हाँ मैं 10 छक्का मारूंगा इधर अभी. ना मार सके फिर क्या? हाँ अगर ना मार सके तो फिर ना मार सके तो मैं वापस चले जाऊंगा. शहीद आ जाए तो फिर ये क्या बात है? तो खेले, बैटिंग करो, पहला बैटिंग या बॉलिंग? ओके रेडी. ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡ್ತೀವಿ ಬ್ರೋ. ಹಾಂ ರೆಡಿ. साइड पे दो. आपने बॉल ऐसे मारी ना. ಲೈಫಲ್ಲಿ ಎಲ್ಲೆಲ್ಲೋ ಕ್ರಿಕೆಟ್ ಆಡಿದ್ದೀವಿ, ಪಾಕಿಸ್ತಾನದಲ್ಲಿ 2 ಕ್ರಿಕೆಟ್ ಆಡಿದ್ದೀರಾ ನೋಡಿ. ನಿಮ್ಮ ಗ್ಲೋಬಲ್ ಕನ್ನಡಿಗ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡ್ತಾನೆ. फील्डर्स किधर है? फील्डर्स सभी इधर ही बैठे हैं. फील्डिंग. हाँ कोई कीपर नहीं, कोई फील्डर नहीं. रेडी. आउटा है? आउट नहीं है, मिस से आउट नहीं है, आउट नहीं है. रेडी. ಕಣ್ ಕಾಣಿಸ್ತಾ ಇಲ್ಲ, ಗ್ಲಾಸಸ್ ತೆಗಿಬೇಕು. सिक्सर. ए सिक्सर मारा मैंने. नहीं मारा. ए वापस आए तो मार के आए वापस. नहीं इधर ही लाके वापस आ गया. इधर नहीं गया बॉल. ये इधर 6. गुड. ಥ್ಯಾಂಕ್ ಯು. ಪಾಕಿಸ್ತಾನದ ಮಕ್ಕಳು ಎಷ್ಟು ಮುದ್ದಾಗಿ ಎಷ್ಟು ಜೋಶಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ನೋಡಿ. ನೋಡಿ ಇವನ್ನ. ವೆರಿ ಗುಡ್. क्या है आपका नाम? अबू सफियान. हाँ अबू सफियान. पाकिस्तान टीम को सपोर्ट करते हो? बहुत बढ़िया. ಸ್ಪೋರ್ಟ್ ಯಾವುದಾದ್ರೇನು ಎಲ್ಲದಕ್ಕಿಂತ ಮುಖ್ಯ ಬಾಂಧವ್ಯ, ಫ್ರೆಂಡ್ಶಿಪ್ಪು, ಪೀಸ್. ಸೊ ನಾವೆಲ್ಲರೂ ಇವತ್ತು ಪಾಕಿಸ್ತಾನದ ಮಕ್ಕಳ ಜೊತೆ ಕ್ರಿಕೆಟ್ ಆಡಿದ್ದು ಅತ್ಯದ್ಭುತವಾದ ಅನುಭವ, ಸಖತ್ ಮಜಾ ಇತ್ತು. पाकिस्तान लोकल लस्सी शॉप. क्या बनाते हो? लस्सी बनाते हो इधर? ये क्या है? खीर. खीर भी है, टेस्ट करवाओगे मुझे थोड़ा? ಚಿಕ್ಕ ಹುಡುಗ ಮಾರ್ತಾ ಇದ್ದಾನೆ, ಪಾಕಿಸ್ತಾನಿ ಖೀರ್ ಟೇಸ್ಟ್ ಮಾಡ್ತಾ ಇದ್ದಾನೆ. बहुत अच्छा है, चावल से बनता है. और ये का दही बहुत बढ़िया भाई, ಥ್ಯಾಂಕ್ ಯು. पाकिस्तानी स्नेहितರು बैट टू बॉल इट्ಕೊಂಡು फुल रेडी ಆಗಿದ್ದಾರೆ. आज मैच देखने जा रहे हो या फिर खेलने जा रहे हो? यार अभी खेलने जा रहा हूँ. खेलने जा रहे हो, दिखाओ ना बैट. ನೋಡ್ರಿ ಇಲ್ಲಿ ಹೆಂಗಿದೆ ಅಂತ.
बॉल कौन सा 2 बॉल एक ऑरेंज कलर और एक ग्रीन कलर ಎರಡು ಹಸಿರು ಮತ್ತು ಆರೆಂಜ್ ಕಲರ್ ಬ್ಯಾಟು ನೋಡಿದ್ದು ಬ್ಯಾಟ್ ಇಟ್ಕೊಂಡಿದ್ದಾರೆ ಬಾಲ್ ಇಟ್ಕೊಂಡಿದ್ದಾರೆ ಕಿಧರ್ खेल रहे हो हाँ बहुत बढ़िया ಬಾಯ್ ಇವತ್ತು ಭಾನುವಾರ ಎಲ್ಲ ಕ್ಲೋಸ್ ಇದೆ ಭಾನುವಾರದ ಮಾರ್ಕೆಟು ಕ್ಲೋಸ್ ಆಗಿದೆ ಆದರೆ ಪಕೋಡಾ ಶಾಪ್ ಒಂದು ಕ್ಲೋಸ್ ಆಗಿಲ್ಲ ಕಿಸ್ಕ ಪಕೋಡೆ ಬಾಯ್ ಆಲೂ ಅಲ್ಲ ಆಲೂಗೆಡ್ಡೆ ಪಕೋಡ ಸಮೋಸ ಎಲ್ಲ ಮಾಡ್ತಾರೆ ಬ್ರದರು ಲೋಕಲ್ ಕ್ಯಾಂಟೀನು ಮಾರ್ಕೆಟ್ ಅಂದರೆ ಸ್ವಲ್ಪ ಕೊಳೆ ಇದ್ದೇ ಇರುತ್ತೆ ಇರಬಾರ್ದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕತ್ತೆಗಳ ಬಳಕೆ ಇದೆ ಇಲ್ಲಿ ಇವಾಗಲೂ ಕೂಡ उधर तक छोड़ दोगे आपके साथ बैठूंगा बैठे मेरे पीछे बैठे आपके पीछे हाँ मेरे पीछे जब बाइक पे बैठते हैं जैसे लेडीज भी बैठती बाइक पे इधर चलो इधर बैठ गए ओके चलो चलो साइड स्टॉप थैंक यू बाय जी थैंक यू ಇಲ್ಲಿ ನೋಡಿ ಚಾಚಾ ಹಲ್ಲನ್ನು ಕ್ಲೀನ್ ಮಾಡುವಂತಹ ಒಂದು क्या है मिसवाक मिसवाक ಓ ಇದು ಮಿಸ್ವಾಕ್ ಕಡ್ಡಿ ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಮಿಸ್ವಾಕ್ ನಾವು ಇವತ್ತು ಓ ಇಲ್ಲಿ ಜನಗಳು ನಮಾಜ್ ಮಾಡೋ ಮುಂಚೆ ಶುದ್ಧವಾಗಿರಬೇಕು ಬಾಯಿ ಅನ್ನೋದಕ್ಕೋಸ್ಕರ ಇದನ್ನು ಅಗ್ದು ಹಲ್ಲುಜ್ತಾರಂತೆ ಆ್ಯಕ್ಚುಲಿ ಇನ್ನು ಹಮಾರೆ ಹಾಂ 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 ಓ ಬಾಯಿಂದ ಬರುವಂತಹ ದುರ್ಗಂಧ ಕೂಡ ಬರಲ್ವಂತೆ ಸೊ ಇದನ್ನು ಚಾಚಾ ಮಾರ್ತಾ ಇದ್ದಾರೆ ಕಿತ್ನೆ ಬೇಚ್ತೆ ಎಷ್ಟು ಬೇಕೋ ಅಷ್ಟು ಇದು ಕೊಡ್ತಾರೆ ಈ ಥರ ನೋಡಿ ಇಲ್ಲಿ ಈ ಕಟ್ಟರ್ ಇಟ್ಕೊಂಡಿದ್ದಾರೆ ಈ ಕಟ್ಟರಲ್ಲಿ ಹಿಂಗೆ ಕಟ್ ಮಾಡಿಕೊಡ್ತಾರೆ ಹಾಂ ಅಭಿ ಕರೋ ನೋಡಿ ಇಲ್ಲಿ ಓ ಚಬಾ ರहे हो पहले चबाएगा फिर ये कलर आएगा इसका कलर हमको दो ना एक पीस एक को थोड़ा सा चबा के फिर कलर आएगा आपके होठों पे कलर आ जाएगा कलर हमारा दांत काला नहीं हो जाएगा ना काला हो गया तो आपके अंदर के सारे जरासीम मारेगा ये सफाई कर देगा कितने कीड़ा गंदा पानी निकालेगा ये अभी ये आपके होंठ सुरख करेगा ये वाव ಯಾವ ಈ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮಾಡಿಲ್ಲ ಮಜಾ ಇದೆ ನ್ಯಾಚುರಲ್ ಟೂತ್ ಬ್ರಷು ಗಿಡ ಮೂಲಿಕೆ ಕುದರ್ತಿ ವೆರಿ ಗುಡ್ ಪಾಕಿಸ್ತಾನಲ್ಲಿ ಅಲ್ಲುಜ್ಜಿಬಿಡ್ವಿ ನ್ಯಾಚುರಲ್ ಆಗಿ ವೆರಿ ಗುಡ್ ಈಗ ಲಾಹೋರಿನ ಗಲಿಗಳಲ್ಲಿ ಹೋಗಿ ಕ್ಯಾಂಟೀನು ಗನ್ನೆ ಜ್ಯೂಸ್ ಅಥವಾ ಕಬ್ಬಿನ ಹಾಲನ್ನು ತೋರಿಸ್ತೀನಿ ಲಾಹೋರ್ನಲ್ಲಿ ಪಕ್ಕ ಲೋಕಲ್ ಡಾಬಾ ಅಂದರೆ ನಾರ್ಮಲ್ ಜನಗಳು ಊಟ ಮಾಡುವಂತಹ ಜಾಗ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸಲಾಮ್ ಅಲೈಕುಮ್ ಇಲ್ಲಿ ನೋಡಿ ಇಲ್ಲಿ क्या खा रहे हो ओके क्या खा रहे हो वीडियो खाना दिखा रहा है कौन सा है चिकन ये मीठा आप बेचते हो मीठा आप हलवाई हो ನೋಡಿ ಜಾಮೂನು ಪೇಟ ರಸಗುಲ್ಲ ಎಲ್ಲ ಮಾಡ್ತಾ ಇದ್ದಾರೆ ತಂದೂರಿ ಒಲೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ಚಾಚಾ ನಮಸ್ತೆ ಸರ್ ಕ್ಯಾಂಟೀನಲ್ಲಿ ದಾಲ್ ಸಿಗ್ತಾ ಇದೆ चाचा क्या क्या बनाए आज दिखाओ ना ये दाल चना है दाल चना ये आलू पालक को ये दाल माश अंदर उसमें मांस होता है हाँ जी हाँ ये मुर्गी है मुर्गी चिकन हाँ जी ओके ये आलू कीमा है आलू आलू कीमा कीमा हाँ जी और नान और दाल माश सादा रोटी एक रोटी कितने में बिकता है 15 रुपए की 15 रुपये और ये सब ये 150-300 रुपए प्लेट मुर्गी की हाँ 2 लोग खा सकते हैं आराम से
ಅಂದರೆ 200-300 ಅಂದರೆ ನಮ್ಮ ಲೆಕ್ಕದಲ್ಲಿ ಒಂದು 50ರಿಂದ 60 ರೂಪಾಯಿ, ಎಲ್ಲ ಸೇರಿ ಒಂದು 100 ರೂಪಾಯಿ ಊಟ ಮಾಡ್ಬೋದು. ವೆರಿ ನೈಸ್, ಥ್ಯಾಂಕ್ ಯು ಚಾಚಾ, ಥ್ಯಾಂಕ್ ಯು. ಇದು ಪಾಕಿಸ್ತಾನದ ಲೋಕಲ್ ಕ್ಯಾಂಟೀನ್ ಕತೆ. ಓ, ಈ ಹೋಟ್ಲಲ್ ಹೆಸರು ಕಾಮಾ ಉಡರ್. ಉಸ್ಕಾ ಮತ್ಲಬ್ ಕ್ಯಾ ಹೈ? कामा, आपकी नाम है कामा और उडर मतलब कैंटीन. ओ बहुत बढ़िया, कामा उडर. सस्ता होटल, हाँ, सबके लिए, कॉमन मैन के लिए. ನಮ್ಮಂಥ ಕಾಮನ್ ಮ್ಯಾನ್ಗೆ ಇದೇ ಹೋಟ್ಲು. ಮಜ್ದೂರ್ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ಕಾರ್ಮಿಕರು, ಅಂಥವ್ರಿಗೆ ಹೋಟ್ಲು. ಜಾಮೂನು, ರಸಗುಲ್ಲ, ಲಡ್ಡು, ಹಲ್ವಾ, ಏನೇನು ಬೇಕು ಎಲ್ಲ ಇದೆ. ಪಾಕಿಸ್ತಾನಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ ನಿಮ್ಮ ಗ್ಲೋಬಲ್ ಕನ್ನಡಿಗ. ನಮ್ಮ ಹತ್ರ ಇದೆ ನೋಡಿ, ಇಲ್ಲಿ ಲಾಡು, ಇಲ್ಲಿ ಪೇಟ, ಇಲ್ಲಿ ರಸಗುಲ್ಲ, ಇಲ್ಲಿ ಜಾಮೂನು. ಎಷ್ಟು ಬೇಕು? ಕಿತ್ನಾ ಹೈ ಭಾಯ್? ಕಿತ್ನೆ ಬೇಕ್ತೇವೋ? ಹಾಂ, 30 ರೂಪಾಯಿ, ಅಂದರೆ 10 ರೂಪಾಯಿ 2 ಸಿಗುತ್ತೆ. ಸೊ ಇದು ಇಲ್ಲಿಯ ಹಲ್ವಾ ಶಾಪು. ಸೂಪರ್ ಆಗಿದೆ ಅಲ್ಲ? ಸೊ ಇಲ್ಲಿನ ಲೋಕಲ್ಸು ನಮ್ಮನ್ನ ಕರೀತಾ ಇದ್ದಾರೆ. तमिलनाडु पुष्प माय झुकेगा नहीं साला. ಪಾಕಿಸ್ತಾನಲ್ಲಿ ಪುಷ್ಪ ಅಂತ ಇದ್ದಾರೆ ಗುರು. ಸೌತ್ ಇಂಡಿಯನ್ ಫಿಲ್ಮ್ಸು ಪಾಕಿಸ್ತಾನಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್. मार्को 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 भी देखा? हाँ ना, फैमिली के खिलाफ अगर कोई जाएगा तो चाहे वो घर का हो या बाहर का हो, छोड़ेगा नहीं साला. छोड़ेंगे नहीं साला. बोल ताला. आप क्या काम करते हो? हम कोस्टर चलाता है ये ड्राइवर लोग? हाँ, ड्राइवर ಸೊ लोग. ಇವರೆಲ್ಲ और ಡ್ರೈವರ್ಸ್. असी पिंडियां च लेस पाउने हैं. ಇವ್ರು ಪಂಜಾಬಿ ಮಾತಾಡ್ತಾರೆ, ನಂಗೆ ಅರ್ಥ ಆಗಲ್ಲ. दिस इज अ ड्राइवर, दिस इज अ भिंडी लेस. ओके. चैनल को भी सब्सक्राइब कर दो और बेल की भी घंटी दबा दो. ಆಹಾ, ಇವಾಗ ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನಿ ಫ್ರೆಂಡ್ಸು. ನೋಡಿ ನಮ್ಮ मुन्ना त्रिपाठी वन मिर्जापुर वाला. ನೋಡಿ, ಗ್ಲೋಬಲ್ ಕನ್ನಡಿಗ ಫಸ್ಟ್ ಸಬ್ಸ್ಕ್ರೈಬರ್ ಫ್ರಮ್ ಪಾಕಿಸ್ತಾನ್. ಥ್ಯಾಂಕ್ ಯು, साडा काम ही 25 साल तो यही तो कर रहे हैं और इधर लड़का लाउंडे. थैंक यू भाई. ओके जी, अल्लाह हाफिज़. मज़ा आ गया आपसे बात करके, मज़ा आ गया. चाय पिलाएं आपको बाद में. ಥ್ಯಾಂಕ್ ಯು ಸೊ ಮಚ್. ಸೊ ಊಟ ಮಾಡಿಕೊಂಡು ಅಣ್ಣ ವಾಪಸ್ ಸ್ವೀಟ್ ಮಾರಕ್ಕೆ ಹೋಗ್ತಾ ಇದ್ದಾರೆ. ರೋಡ್ ಸೈಡಲ್ಲಿ ಚಾಚಾ ಕರ್ಬೂಜ ಮಾರ್ತಾ ಇದ್ದಾರೆ. ವೆರಿ ನೈಸ್. ಆಹಾ ಆಹಾ, ಮಂಡ್ಯದ ಕಬ್ಬಿನ ಹಾಲು ಪಾಕಿಸ್ತಾನದಲ್ಲಿ. ಇಲ್ಲಿಯ ಕಬ್ಬಿನ ಹಾಲು ಹೇಗಿರುತ್ತೆ ಅಂತ ನೋಡೋಣ. ಮಾಡ್ತಾ ಇದ್ದಾರೆ ನೋಡಿ ಬ್ರದರು, ಸೇಮ್ ನಮ್ಮ ಥರನೇ. ಶುಂಠಿ, ನಿಂಬೆಹಣ್ಣು, ಪುದೀನ ಪ್ರತಿಯೊಂದನ್ನು ಹಾಕಿ ಮಾಡಿಕೊಡ್ತಾರೆ. ಸೊ ಪಾಕಿಸ್ತಾನದಲ್ಲಿ ನಾವು ಕುಡಿತಾ ಇದ್ದೀವಿ. ಥೋಡಾ ಜ್ಯಾದಾ ಡಾಲು ಇಸ್ಕೋ. ಹಾಂ, ಆಹಾ, ಎಂಥ ಅನುಭವ ಪಾಕಿಸ್ತಾನದಲ್ಲಿ ಕಬ್ಬಿನ ಹಾಲು ಕುಡಿಯುವಂತಹ ಸಂದರ್ಭ. ಸೂಪರ್. ಬಂತು ಬಂತು ಬಂತು, ಕಬ್ಬಿನ ಹಾಲು ಬಂತು. ಆಹಾ, ಮಿಕ್ಸ್ ಮಾಡಿ ಆ ಉಪ್ಪಿನ ಸ್ವಾದವನ್ನು ಸಂಪೂರ್ಣ ಕಬ್ಬಿನ ಹಾಲಿಗೆ ತರೋಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಗ್ಲಾಸ್ ಕೊಡ್ತಾ ಇದ್ದಾರೆ. ಇಷ್ಟು ಕುಡಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಗಂಟ್ಲಿಗೆ ಹಿತವಾಗಿರುತ್ತೆ. ಈ ಒಂದು ಸುಂದರ ಮಧ್ಯಾಹ್ನ ಪಾಕಿಸ್ತಾನದ ಲಾಹೋರ್ನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಪಾಕಿಸ್ತಾನದ ಕಬ್ಬು ಹೇಗಿರುತ್ತೆ ಅಂತ ನೋಡೋಣ. ಉಪ್ಪು ಹಾಕಿದ್ದಾರೆ, ಸಾಲ್ಟ್ ಡಾಲ ಹೈ, वो भी मज़ा है. ಡಿಹೈಡ್ರೇಷನ್ ಆಗಿಬಿಡುತ್ತಲ್ಲ, ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಿಹಿ ಇರುತ್ತೆ ಕಬ್ಬಲ್ಲಿ. ಶುಂಠಿ, ನಿಂಬೆಹಣ್ಣು ಹಾಗೆ ಪುದೀನ ಹಾಕಿದಾಗ ಸಂಪೂರ್ಣವಾಗಿ ನಿಮಗೆ ಒಂದು ವೈಟಮಿನ್ ಸಿ ಅನುಭವ. ಆ ಒಂದು ಶುಗರು ನ್ಯಾಚುರಲ್ ಶುಗರ್ ಅಲ್ವಾ, ಶುಗರ್ ಕೇನು. ಸಕ್ಕರೆಗಿಂತ ಪ್ಯೂರ್ ನ್ಯಾಚುರಲ್ ಫಾರ್ಮಲ್ಲಿ ಈ ರೀತಿ ಕಬ್ಬಿನ ಹಾಲು ಕುಡಿಯೋದು ಅತ್ಯುತ್ತಮ. ಸೊ ಈ ಒಂದು ಕಬ್ಬಿನ ಹಾಲಿಗೆ ಇವರು ತೊಗೊಳ್ಳೋದು 30 ರೂಪಾಯಿ. ಸೇಮ್ ಆಲ್ಮೋಸ್ಟ್ ಭಾರತದ ರೇಟೇ ಇದೆ ಇಲ್ಲೂ. ಪಾಕಿಸ್ತಾನದಲ್ಲಿ ಇನ್ನೊಂದು ಭಾಳ ಸ್ಪೆಷಲ್ ಆದ ಜಾಗ. ನಾವು ಏರ್ ಕಂಡೀಷನ್ ಸಲೂನ್ಗೆ ಯಾಕೆ ಹೋಗಬೇಕು? ಬೀದಿಯಲ್ಲಿ ಮಾರ್ಕೆಟ್ನ ನೋಡಿಕೊಂಡು ಓಕೆ ಓಪನ್ ಆಗಿ ಅತ್ಯಂತ ಕಮ್ಮಿ ದರದಲ್ಲಿ ನೀವು ಕಟ್ಟಿಂಗು ಶೇವಿಂಗು ಎಲ್ಲ ಮಾಡಿಸ್ಕೋಬೋದು. ನೋಡಿ ಎಂಥ ಲೊಕೇಶನ್ನು, ಮಾರ್ಕೆಟ್ ಮಧ್ಯ. ಕಿತ್ನೆ में करते हैं? एक शेविंग का कटिंग का कितने लेते हो? 100 रुपया. 100 रुपया ಅಂದರೆ 30 ರೂಪಾಯಿ ತೊಗೋತಾರೆ. ಮಿರರ್ ನೋಡಿ ಹೆಂಗಿದೆ ಅಂತ. ಇಲ್ಲೇ ಬ್ಲೇಡು, ಕತ್ರಿ ಎಲ್ಲ ಇದೆ.
ಒಳ್ಳೆ ಕಟಿಂಗ್ ಮಾಡ್ತಾರೆ. और क्या क्या सेवा करते हो? कटिंग शेविंग के अलावा क्या क्या करते हो? सेम. ಇಲ್ಲಿ ಲಾಹೋರಿನ ಮಾರ್ಕೆಟು, ಇಲ್ಲಿನ ಆಟೋಗಳು, ಇಲ್ಲಿ ಕಟಿಂಗ್ ಶಾಪು. ಸೊ ಲಸ್ಸಿ ಶಾಪ್ಗೆ ಹಾಲು ಹೆಂಗೆ ಬರುತ್ತೆ, ಮೊಸರು ಹೆಂಗೆ ಬರುತ್ತೆ ಅಂದರೆ ಈ ಥರ ತೊಗೊಂಬರ್ತಾರೆ. ಪಾಕಿಸ್ತಾನದ ಹಣವನ್ನು ಎಣಿಸ್ತಾರೆ ನೋಡಿ ಬ್ರದರು. हमको भी दो भाई, हमको भी थोड़ा पैसे दो, दे दो, सब हमारा है. थैंक यू. सो ಇದರಲ್ಲೆಲ್ಲ ಹಾಲು ಇರುತ್ತೆ. सब दूध है, सब दूध. वाह, कितना लीटर है? 46 किलो. 1 लीटर का कितना? 46 लीटर है. नहीं, 1 लीटर का कितना? 200 ರೂಪಾಯಿ. ಓ, ಅಂದರೆ ಒಂದು 60 ರೂಪಾಯಿ ಬೀಳುತ್ತೆ. ಇಲ್ಲೂ ಕೂಡ ಅದೇ ರೇಟೇ ಇದೆ. ಸೊ ಈ ಥರ ದೊಡ್ಡ ದೊಡ್ಡ ಟಿನ್ನಿನ ಡಬ್ಬಗಳಲ್ಲಿ ಹಾಲು ಸಪ್ಲೈ ಮಾಡ್ತಾರೆ. ನೈಸ್. ಗಾಡಿ ನೋಡಿ ಎಷ್ಟು ಮಜವಾಗಿದೆ ಅಂತ. ಎಲ್ಲ ಕಡೆ ಸಿಂಗಾರ ಮಾಡ್ತಾರೆ, ಯಾಕಂದರೆ ಪಂಜಾಬ್ ಏರಿಯಾ ಅಲ್ವಾ. ನಮ್ಮಲ್ಲಿ ಭಾನುವಾರದ ದಿವಸ ಪ್ರತಿಯೊಬ್ಬರು ಆಚೆ ಹೋಗ್ತಾರೆ, ಎಲ್ಲ ಮಾರ್ಕೆಟ್ಗಳು ಓಪನ್ ಇರುತ್ತೆ. ಆದರೆ ಪಾಕಿಸ್ತಾನ ಹಂಗಲ್ಲ, ಎಲ್ಲರೂ ಮನೆಯಲ್ಲಿ ರೆಸ್ಟ್ ಮಾಡ್ತಾರಂತೆ. ಯಾವ ಮಾರ್ಕೆಟು ಯಾವ ಅಂಗಡಿನೂ ಓಪನ್ ಇರಲ್ಲ. ಒಂಥರ ಒಳ್ಳೆಯದು, ಫ್ಯಾಮಿಲಿ ಟೈಮ್. ಲಾಹೋರಲ್ಲಿ ಜನಗಳು ಏನು ತಿಂತಾರೆ ಅಂತ ಕೇಳ್ತಾ ಇದ್ದೆ. ಅಂದರೆ ಮಾಂಸಾಹಾರದ ವಿಚಾರವಾಗಿ ಜಾಸ್ತಿ ಚಿಕನ್ ತಿಂತಾರಂತೆ, ಸ್ವಲ್ಪ ಸಾಹುಕಾರಾಗಿದ್ದರೆ ಮಟನ್ ಮತ್ತು ಬೀಫ್ನ ತಿಂತಾರಂತೆ. ಮುಂಚೆಯಿಂದ ನನಗೆ ಬೀದಿ ವ್ಯಾಪಾರಿಗಳನ್ನು ತುಂಬ ಇಷ್ಟ. ಇಸ್ಕೋ ಅಬ್ಬಿ ಬೋಲ್ತೇವೆ ಅಮೃತ್, ನಮ್ಮ ಚೇಪೆಕಾಯಿ ಅಥವಾ ಸಿಬೆಹಣ್ಣು. कितने में बेचते हो चाचा? किलो 385. 85 मतलब? ಹಾಂ ಹಾಂ ಹಾಂ, ಅಂದರೆ ಆಲ್ಮೋಸ್ಟ್ 100 ರೂಪಾಯಿ ಕೆ ಜಿ. ಇಲ್ಲೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಸೊ ಆ ಒಂದು ಚೇಪೆಕಾಯಿ ಎಲೆಗಳನ್ನೆಲ್ಲ ಹಿಂಗೆ ಇಟ್ಬಿಟ್ಟು ಅದರ ಮೇಲೆ ಹಣ್ಣನ್ನು ಜೋಡಿಸಿದ್ದಾರೆ. ಚೆನ್ನಾಗಿದೆ ಅಂಗಡಿ. इसमें भी रखे हो अमरूद? हाँ, खत्म हो गया. तो अच्छा व्यापार हो गया आपका. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು 4 ಕಾಸು ಖರ್ಚು ಮಾಡ್ಕೊಂಡು ವಿಡಿಯೋ ಮಾಡ್ಬೋದು. ಆದರೆ ಕನ್ನಡಿಗರಾಗಿ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ. ನಾನಾ ರೀತಿಯ ರಿಸ್ಕ್ ತಗೊಂಡು ನಿಮ್ಮ ಮುಂದೆ ಹಿಂದೆಂದು ನೋಡಿರದ ಜಾಗ, ಜನ, ಭಾಷೆ, ದೇಶವನ್ನು ತೋರಿಸುವಂತಹ ಪ್ರಯತ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದ್ದಾನೆ. ಇದಕ್ಕೆ ಗ್ಲೋಬಲ್ ಕನ್ನಡಿಗರ ಬೆಂಬಲದ ಅವಶ್ಯಕತೆ ಇದೆ. ಗ್ಲೋಬಲ್ ಕನ್ನಡಿಗ ಚಾನಲ್ ನೋಡೋ 62% ವೀಕ್ಷಕರು ಇಂದಿನವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ಒಟ್ಟು 3,21,000 ಗ್ಲೋಬಲ್ ಕನ್ನಡಿಗರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಬಾಕಿ ಉಳಿದಿರೋ 62% ವೀಕ್ಷಕರು ಸಬ್ಸ್ಕ್ರೈಬ್ ಆದರೆ ನಾವು ಇಂದಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕಾಗಿತ್ತು. ಹತ್ತತ್ರ ಮಿಸ್ ಮಾಡದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯ ಮನವಿ.